ಈ ಮುದುಕನ ಫೋಟೋ ಇರಕ್ಕಾಗದ ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ. ಇದೇ ತರ ಫೋಟೋ ಇನ್ನೊಬ್ಬತ್ನಲ್ಲಿ ಅದ ಅಂಗಡಿ ಹತ್ತ ಕೊಟ್ಟ, ಅಂಗಡಿ ಹತ್ತ ತಿನ್ನಕ್ ಗೆಜ್ಜಿರಿ ಕೊಟ್ಟ. ಅದನ್ನ ನೋಡಿ ನಾನು ಅಂಗಡಿ ಹತ್ತ ಕೊಟ್ಟೆ, ಅಂಗಡಿ ಹತ್ತ ನನಗನ ಗೆಜ್ಜಿರಿ ಕೊಟ್ಟ ಉದ್ದುದ್ದನವು. ಅವಾಗ ನನಗೆ ಗೊತ್ತಾಯ್ತು ಈ ಮುದುಕನ ಫೋಟೋ ಭಾಳ ಇಂಪಾರ್ಟೆಂಟ್ ಆದಂತ. ಇಲ್ಲಿ ಬಂತಲ್ಲೇ ಗಾಡಿಗೆ ಹಚ್ಚಿದ ಫೋಟೋ ಕಿತ್ಕೊಂಡು ಹೋದೆ. ನನಗೆಲ್ಲ ಓದಕ್ ಬರ್ತದಪ್ಪ ಇದು. ಇದನ್ನು ಓದಕ್ ಬರೋದಿಲ್ಲ. ನಾನೇನು ಸಾಲಿ ಓದಿನ ನನಗೆ ತಂದು ಕೊಟ್ಟೆ ಕೊಡಿ, ಓದಕ್ ಬರೋದಿಲ್ಲ ನನಗ. ಚಿಕ್ಕವಳಿದ್ದಂಗೆ ಇದ್ದಾಗ ಇದನ್ನ ತಗ. ಕಷ್ಟ ಹೇಳಪ್ಪ ತಗ. ಸಿಯಾವ ನೋಡಿ ಗೆಜ್ಜಿರಿ ಅಂದ್ರೆ ಮುದುಕನ ಫೋಟೋ ಎಲ್ಲ ಕಾಗದಾಗ ಕೆಲಸ ಮಾಡೋದಿಲ್ಲ, ಒಂದೇ ಕಾಗದಾಗ ಕೆಲಸ ಮಾಡತ್ತಂತ ಗೊತ್ತಾಯ್ತು. ಆ ಕಾಗದಕ್ಕೆ ರೊಕ್ಕಂತಾರಂತ ಗೊತ್ತಾಯ್ತು. ಬಟ್ಟಿಗೇನು ಚಿಂತಿದ್ದಿಲ್ಲಪ್ಪ, ಆರಾಮ್ ಡ್ಯಾನ್ಸಿಂಗ್ ಕಾರ್ನಾಗ ಸಿಗ್ತಿದ್ವು, ಹಂಗೊಮ್ಮೆ ರೊಕ್ಕ ಸಿಗ್ತಿದ್ವು. ಒಂದಿನಿಂತ ಬಟ್ಟೆ ಸಿಕ್ಕಿದ್ವ ನನಗೆ ಕೊಡಿ. ಅಂಗಡಿಯವ್ರಿಗೆ ರೊಕ್ಕ ಕೊಡೋದೇ ಬೇಕಿದ್ದಿಲ್ಲ ನೋಡು, ಇದ್ದಲ್ಲಿಗೆ ತಿನ್ನಕ್ಕೆ ತಂದು ಕೊಡೋರು. ಎಲ್ಲ ರೆಡಿ ಇತ್ತು. ನಾನು ರಿಮೋಟ್ ಹುಡ್ಕಕ್ಕೆ ಮೇನ್ ಪಾಯಿಂಟ್ ಮಾತು ಕಲಿಬೇಕು. ಹೆಂಗೆ ಕಲಿಬೇಕಂತ ಯೋಚನೆ ಮಾಡಿಕೊಂತ ಕುಂತೆ. ಇಲ್ಲಪ್ಪ ಸಣ್ಣನ ಪ್ಯಾಂಟ್ ಯಾಕೆ ಮೈಗೆ ಹೊರಕಂದಿತ್ತು. ಯಾಕೆ ಪ್ಯಾಂಟ್ ಹೊರಕಂದ ಸ್ವಲ್ಪ ಸೀದಾ ಮಾಡಿದೆ. ಪಾಪ ಅಣ್ಣಿಗೆ ಬೇಜಾರಾಯ್ತು ಅಂತ ಅನಿಸ್ತು. ಸುಮ್ಮನೆ ಯಾಕೆ ನಡೆಯಕ್ರೆ ಮತ್ತೆ ಹೆಂಗಿದ್ದಂಗೆ ಮಾಡಮಂತ ಮತ್ತೆ ಒಳಗೆ ಸಿಗ್ತೀನಿ. ನಿಮ್ಮ ಮೌನ ಫ್ಯಾಲಿ ಕೆಲ ಮನುಷ್ಯನ ಮಾಡಿ ಜನಲ್ಲ ನಾನು. ನಿಮ್ಮ ಮೌನ ಗಬ್ಬು ಇನ್ನೆಂಬ ಅಂಗಡಿ ಕಡೆ ಕಿಡಿಕಿಡಿ ಒತ್ತೀನಿ. ನಾನು ಮಾಡೋದು ಯಾರಿಗೆ ಹಿಡಿಸ್